Hello dear students, welcome to my YouTube channel. ಇವತ್ತಿನ ಈ ವಿಡಿಯೋದಲ್ಲಿ ಅಭ್ಯಾಸ 5.1ರಲ್ಲಿ ಮೂರನೇ ಪ್ರಶ್ನೆಯನ್ನು ಬಿಡಿಸೋಣ. ಏನಿದೆ ನೋಡ್ರಿ ಪ್ರಶ್ನೆ. ಕೆಳಗಿನ ಸಮಾಂತರ ಶ್ರೇಣಿಗಳಿಗೆ ಮೊದಲನೇ ಪದ ಮತ್ತು ಸಾಮಾನ್ಯ ವ್ಯತ್ಯಾಸಗಳನ್ನು ಬರೆಯಿರಿ. ಅದರಲ್ಲಿ ಒಂದನೇ ಪ್ರಶ್ನೆ ಏನಿದೆ ನೋಡ್ರಿ. 3 1 -1 -3 ಅಪ್ ಟು ಸೋ ಆನ್ ಅಂತ ಐತಿ. ಅಂದರೆ ಮುಂದೆ ಪದಗಳು ಅದಾವು ಅಂತ ಹೇಳ್ತಾ ಇದ್ದಾರೆ. ಇಲ್ಲೇ ನೋಡ್ರಿ ಮೊದಲೇ ಪದ ಏನು 3 ಅಂದರೆ ಅದನ್ನೇನಂತ ಕರಿತೀವಿ ನಾವು A1 ಅಂತ ಕರಿತೀವ. ಇದಕ್ಕೇನಂತ A ಅಥವಾ A1 ಅಂತ ಎರಡೂ ಕರಿತೀವಿ. ಏನಾದರೂ ಅಂತ ಬರಿಬೋದು ಅಥವಾ A1 ಅಂದ್ರೂ ಬರಿಬೋದು. ಎ ಅಂದರೆ ಏನು ಮೊದಲೇ ಪದ 3. ನೆಕ್ಸ್ಟ್ ಹೇಳಿದ್ದಾರೆ ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸಾಮಾನ್ಯ ವ್ಯತ್ಯಾಸವನ್ನು ಹೇಗೆ ಕಂಡುಹಿಡಿತೀರಾ? ಡಿ ಇಸ್ ಈಕ್ವಲ್ ಟು ಏನು A2 - A1 ಅಂದರೆ ಎರಡನೇ ಪದದೊಳಗೆ ಒಂದನೇ ಪದವನ್ನು ಕಳಿಬೇಕು. ಇಲ್ಲಿ ಮೊದಲೇ ಪದ A1 ಎಷ್ಟಾಯಿತು 3 ಆಯಿತು. ಎರಡನೇ ಪದ ಏನೈತಿ 1 ಐತೆ. ಅಂದರೆ A2 ಏನೈತಿಲ್ಲ 1. ಇಲ್ಲಿ A2 ಒಳಗೆ ಏನು ಮಾಡಬೇಕು A1 ಕಳಿಬೇಕು. A2 ಅಂದರೆ 1 ಮೈನಸ್ A1 ಅಂದರೆ 3. 1ರೊಳಗೆ -3 ಮಾಡಿದರೆ ಎಷ್ಟು ಸಿಕ್ತು -2. ಹಾಗಾದರೆ ಸಾಮಾನ್ಯ ವ್ಯತ್ಯಾಸ ಏನಾಯಿತು -2. ಆದ್ದರಿಂದ ಮೊದಲನೇ ಪದ A1 ಮೊದಲನೇ ಪದ A1 ಇಸ್ ಈಕ್ವಲ್ ಟು 3 ಮತ್ತು ಸಾಮಾನ್ಯ ವ್ಯತ್ಯಾಸ ಡಿ ಇಸ್ ಈಕ್ವಲ್ ಟು -2. ನೆಕ್ಸ್ಟು ಎರಡನೇ ಕ್ವಶನನ್ನು ನೀವೇ ಸಾಲ್ವ್ ಮಾಡಿರಿ, ಈಸಿ ಐತಿ. ನೆಕ್ಸ್ಟು ಮೂರನೇ ಕ್ವಶನ್ ನೋಡಿರಿ. 1/3 5/3 9/3 13/3. ಇಲ್ಲಿ ಏನೈತಿ ಛೇದಗಳು ಏನದಾವೆ ಸಮವಾಗಿದ್ದಾವೆ. ಇದು ಈಸಿ ಆಗುತ್ತೆ. ಇದನ್ನು ನೀವೇ ಸಾಲ್ವ್ ಮಾಡಿ ಇವು ಎರಡು ಉತ್ತರಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಬೇಕು. ಯಾರೆಲ್ಲ ನನ್ನ ವಿಡಿಯೋಗಳನ್ನು ನೋಡ್ತಾ ಇರ್ತೀರಾ ಈ ಹೋಮ್ವರ್ಕನ್ನು ನೀವು ಸಾಲ್ವ್ ಮಾಡಿರಿ. ಯಾಕಂದರೆ ನಿಮಗೆ ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡ್ ಆಗೈತಿ ಅನ್ನೋದು ನನಗೆ ಗೊತ್ತಾಗ್ತೈತಿ. ನೆಕ್ಸ್ಟ್ ಫೋರ್ತ್ ಕ್ವಶನ್ ಏನಿದೆ ನೋಡಿರಿ. 0.6 1.7 2.8 3.9. ಫೋರ್ತ್ ಕ್ವಶನ್ ಏನಿದೆ ನೋಡಿರಿ. 0.6 1.7 2.8 3.9 ಅಪ್ ಟು ಸೋ ಆನ್ ಅಂತ ಐತಿ. ಇಲ್ಲಿ ಮೊದಲೇ ಪದ ಏನಾಗುತ್ತೆ A1 ಎಷ್ಟಿದೆ 0.6 ಐತಿ. ಡಿ ಸಾಮಾನ್ಯ ವ್ಯತ್ಯಾಸವನ್ನು ಹೇಗೆ ಕಂಡಿರ್ತೀರಾ A2 - A1. A2 ಅಂದರೆ 1.7 ಮೈನಸ್ A1 ಅಂದರೆ 0.6. 1.7 ಒಳಗೆ 0.6 ಕಳೆದ್ರೆ ಎಷ್ಟು ಬರುತ್ತೆ 1.1. ಇದೇನಾಯಿತು ಸಾಮಾನ್ಯ ವ್ಯತ್ಯಾಸ. ದೇರ್ಫೋರ್ A1 ಇಸ್ ಈಕ್ವಲ್ ಟು ಮೊದಲೇ ಪದ 0.6 ಆ್ಯಂಡ್ ಸಾಮಾನ್ಯ ವ್ಯತ್ಯಾಸ ಡಿ ಇಸ್ ಈಕ್ವಲ್ ಟು 1.1. ಈ ಲೆಕ್ಕಗಳು ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನಿಮಗೇನಾದರೂ ಈ ಲೆಕ್ಕಗಳು ಅರ್ಥ ಆಗ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಫೋರ್ತ್ ಕ್ವಶನ್ ಏನಿದೆ ನೋಡ್ರಿ. ಇವುಗಳಲ್ಲಿ ಯಾವುವು ಸಮಾಂತರ ಶ್ರೇಣಿಗಳಾಗಿವೆಯೇ? ಸಮಾಂತರ ಶ್ರೇಣಿಗಳಾಗಿದ್ದಲ್ಲಿ ಸಾಮಾನ್ಯ ವ್ಯತ್ಯಾಸ ಅಂದರೆ ಡಿಯನ್ನು ಕಂಡುಹಿಡಿದು ಅದರ ಮುಂದಿನ 3 ಪದಗಳನ್ನು ಬರೆಯಿರಿ ಅಂತ ಐತಿ. ಇಲ್ಲಿ ಒಂದನೇ ಕ್ವಶನ್ ಏನಿದೆ ನೋಡ್ರಿ. ಅದರಲ್ಲಿ 2 4 8 16 ಅಂತ ಐತಿ. ಇದರೊಳಗೆ ಮೊದಲೇ ಪದ ಯಾವುದು ಅನ್ನೋದು ಕಂಡುಹಿಡಿಬೇಕು. ಆಮ್ಯಾಗ ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಬೇಕು. ನೆಕ್ಸ್ಟ್ ಏನು ಮಾಡಬೇಕು ಮುಂದಿನ 3 ಪದಗಳನ್ನು ಕಂಡುಹಿಡಿಬೇಕು. ಹೌದಾ? ಏನೇನು ಮಾಡ್ತೀರಾ ಇಲ್ಲಿ A1 ಏನು ಮೊದಲೇ ಪದ ಏನು 2, A2 ಏನು 4, ಎರಡನೇ ಪದ 4. ನಮಗೇನು ಕಂಡುಹಿಡಿ ಅಂತ ಹೇಳಿದಾರ. ಇದು ನಾನು ಗೊತ್ತಾಗಲಿ ಅಂತ ಅನ್ನೋ ಉದ್ದೇಶಕ್ಕೆ ಬರೆದಿದ್ದೀನಿ, ಮತ್ತು ಅದಕ್ಕೂ ಇಲ್ಲ. ಸಮಾಂತರ ಶ್ರೇಣಿಗಳಾಗಿದ್ದಲ್ಲಿ ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿದು ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಬೇಕು. ಫಸ್ಟ್ ಡಿ ಅಂದ್ರೇನು A2 - A1. A2 - A1 ಅಂದ್ರೇನು 4 ಮೈನಸ್ A1 ಅಂದರೆ 2. ಏನಾಯಿತು 4ಗೆ 2 ಕಳೆದ್ರೆ 2. ಇದು ಡಿ ಆಯಿತು. ಸಾಮಾನ್ಯ ವ್ಯತ್ಯಾಸ ಏನಾಯಿತು ಡಿ ಆಯಿತು. ಇಲ್ಲಿ ಸಮಾಂತರ ಶ್ರೇಣಿಗಳಾಗಿದ್ದಲ್ಲಿ ಅಂತ ಹೇಳಿದ್ದಾರೆ. ಅಂದರೆ ಏನು ಮಾಡಬೇಕು ಅದು ಫಸ್ಟ್ ಸಮಾಂತರ ಶ್ರೇಣಿ ಆಗೈತೆ ಇಲ್ಲೋ ಅನ್ನೋದನ್ನು ನಾವು ಕನ್ಫರ್ಮ್ ಮಾಡ್ಕೋಬೇಕು. ಅದನ್ನು ಕಂಡುಹಿಡಿಬೇಕಾದ್ರೆ ನಾವು ಏನು ಮಾಡ್ತೀವಿ A2 - A1. A2 ಒಳಗೆ ಅಂದರೆ ಸಾಮಾನ್ಯ ವ್ಯತ್ಯಾಸ ಏನು ಬರಬೇಕು ನಮಗೆ ಸ್ಥಿರವಾಗಿರಬೇಕು. D1 ಆಯಿತು. D2 ಏನಾಗುತ್ತೆ ನೋಡಿರಿ. D2 ಇಸ್ ಈಕ್ವಲ್ ಟು A3 - A2. A3 ಏನೈತಿ 8
ಮೈನಸ್ ಎ ಟು ಏನೈತಿ 4 ಅಂದರೆ 8ರೊಳಗೆ 4 ಕಳೆದ್ರೆ 4 ಅಂತ ಅಂದರೆ D2 ಏನಾಯ್ತು ಸಾಮಾನ್ಯ ವ್ಯತ್ಯಾಸ 4 ಆಯಿತು. ಏನು ಕನ್ಕ್ಲೂಷನ್ ಬರ್ತೀರಿ ಹಂಗಂದ್ರೆ ಇಲ್ಲಿ ನಾವೇನಂತ ಹೇಳಿವಿ ಸಾಮಾನ್ಯ ವ್ಯತ್ಯಾಸ ಸ್ಥಿರವಾಗಿರಬೇಕು, ಅಂತಹಗಳನ್ನು ನಾವೇನಂತ ಹೇಳ್ತೀವಿ ಸಮಾಂತರ ಶ್ರೇಣಿಗಳು ಅಂತ ಕರಿತೀವಿ. ಹೌದಾ? ಹಂಗಂದ್ರೆ ಇಲ್ಲಿ ಸಾಮಾನ್ಯ ವ್ಯತ್ಯಾಸ ಸ್ಥಿರವಾಗೈತೆ ಇಲ್ಲ, ಯಾಕಂದರೆ ಇಲ್ಲಿ 2 ಐತಿ ಇಲ್ಲಿ 4 ಐತಿ. ಆದ್ದರಿಂದ ಇದು ಸಮಾಂತರ ಶ್ರೇಣಿ ಅಲ್ಲ, ಇದು ಸಮಾಂತರ ಶ್ರೇಣಿ ಅಲ್ಲ. ಗೊತ್ತಾಯ್ತ್ರಿ ಏನಂತ ಹೇಳಿದ್ರಿ ನಮಗೆ? ಇವುಗಳಲ್ಲಿ ಯಾವುದು ಸಮಾಂತರ ಶ್ರೇಣಿಗಳಾಗಿವೆ? ಸಮಾಂತರ ಶ್ರೇಣಿಗಳಾಗಿದ್ದಲ್ಲಿ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿದು ಅದರ ಮುಂದಿನ 3 ಪದಗಳನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಫಸ್ಟ್ ಏನು ಮಾಡಬೇಕು? ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಬೇಕು. ಕಂಡು ಹಿಡಿದ ನಂತರ ಆ ಸಾಮಾನ್ಯ ವ್ಯತ್ಯಾಸ ಸ್ಥಿರವಾಗಿದ್ದರೆ ಅದು ಸಮಾಂತರ ಶ್ರೇಣಿ ಒಳಗಿರ್ತೈತಿ. ಅದು ಸಮಾಂತರ ಶ್ರೇಣಿ ಒಳಗಿದ್ರೆ ಏನು ಮಾಡಬೇಕು? ಮುಂದಿನ 3 ಪದಗಳನ್ನು ನಾವು ಕಂಡುಹಿಡಿಬೇಕು. ಇದು ಅಂಡರ್ಸ್ಟ್ಯಾಂಡ್ ಆಗೈತಿ ಅಂತ ಅನ್ಕೋತೀನಿ. ನೆಕ್ಸ್ಟ್ 2ನೇ ಕ್ವಶನ್ ನೋಡೋಣ. ನೆಕ್ಸ್ಟ್ 2ನೇ ಕ್ವಶನ್ ಏನಿದೆ ನೋಡ್ರಿ, ಇಲ್ಲಿ 2 5/2 3 7/2 ಅಪ್ ಟು ಸೊ ಆನ್ ಅಂತ ಐತಿ. ಹಂಗಂದ್ರೆ ಇಲ್ಲಿ ಮೊದಲೇ ಪದ ಏನಾಯ್ತು? A1 2, A2 5/2, 3ನೇ ಪದ A3 3, 4ನೇ ಪದ A4 7/2. ಹೌದಾ? ಇದನ್ನು ನಿಮಗೆ ಗೊತ್ತಿರಲಿ ಅನ್ನೋ ಉದ್ದೇಶಕ್ಕೆ ನಾನು ಬರೆಯತ್ತೀನಿ. ಹೌದಾ? ನೆಕ್ಸ್ಟ್ D1 ಕಂಡುಹಿಡಿಬೇಕಾ? D1 ಅಂದರೆ A2 ಮೈನಸ್ A1. ನೆಕ್ಸ್ಟ್ ಇಲ್ಲಿ A2 ಏನೈತಿ? 5/2 ಮೈನಸ್ A1 ಅಂದ್ರೆ 2. ಅಂದರೆ ಇಲ್ಲಿ ಲಸ ತೆಗಿಬೇಕಾ? ಇಲ್ಲಿ ಏನೂ ಇಲ್ಲ ಅಂದರೆ ಛೇದ 1 ಇರ್ತೈತಿ. ಈ 2 ಮತ್ತು 1ರ ಲಸ 2 ಅಂದರೆ ಇಲ್ಲಿ 1 ಐತೆ ಅಂದರೆ ಇಲ್ಲಿ 2ರಲ್ಲೇ ಗುಣಿಸ್ಬೇಕು. 5 ಮೈನಸ್ 2 4 ಡಿವೈಡೆಡ್ ಬೈ 2. ಈ 2 ಮತ್ತು 1ರ ಲಸ 2 ಆಯ್ತಾ? ನೆಕ್ಸ್ಟ್ 5ರೊಳಗೆ 4 ಕಳೆದ್ರೆ 1/2. ನೆಕ್ಸ್ಟ್ D2 ಕಂಡುಹಿಡಿಬೇಕು. D2 ಮಾಡಬೇಕಾದ್ರೆ ನಮಗೇನು ಗೊತ್ತಿರಬೇಕು? A3 ಮೈನಸ್ A2. A3 ಏನೈತಿ? 3 ಮೈನಸ್ A2 ಏನೈತಿ? 5/2. ಹಾಗಂದ್ರೆ ಇಲ್ಲಿನ ಏನು ಮಾಡಬೇಕು? ಛೇದಗಳ ಲಸ ಏನಾಗುತ್ತಾ? ಛೇದಗಳ ಲಸ ತೆಗಿಬೇಕು. ಛೇದಗಳ ಲಸ ಏನಾಗುತ್ತಾ? 2. ಇಲ್ಲಿ 1 ಐತಿ ಅಂದ್ರೆ 2ರಲ್ಲೇ ಮಲ್ಟಿಪ್ಲಿಕೇಶನ್ ಮಾಡಬೇಕು, ಗುಣಿಸ್ಬೇಕು. 3 2 6 ಮೈನಸ್ 5. 6ರೊಳಗೆ 5 ಕಳೆದ್ರೆ 1/2. ಹಾಗಾದ್ರೆ ಸಾಮಾನ್ಯ ವ್ಯತ್ಯಾಸ ಏನೈತಿ? ಸ್ಥಿರವಾಗೈತಿ. ಹಂಗಾರೆ ಇದು ಸಮಾಂತರ ಶ್ರೇಣಿ. ಹೌದಾ? ಸಮಾಂತರ ಶ್ರೇಣಿ ಆದರೆ ಏನು ಮಾಡ್ಬೇಕು? ನಾವು ಮುಂದಿನ 3 ಪದಗಳನ್ನು ಕಂಡುಹಿಡಿಬೇಕು. ಹೇಗೆ ಅಂತ ನೋಡ್ರಿ. ಇಲ್ಲಿ ಅವರು 4 ಪದಗಳನ್ನು ಕೊಟ್ಟಾರ. 5ನೇ ಪದ ಕಂಡುಹಿಡಬೇಕು. ಅಂದರೆ A5 ಕಂಡುಹಿಡಿಬೇಕಾ? A5 ಮಾಡಬೇಕಾದ್ರೆ ನಮಗೇನು ಗೊತ್ತಿರಬೇಕು? 4ನೇ ಪದ ಮತ್ತು ಸಾಮಾನ್ಯ ವ್ಯತ್ಯಾಸ ಗೊತ್ತಿರಬೇಕು. A4 ಪ್ಲಸ್ D. ಹೌದಾ? A4 ಏನಿದೆ? 7/2 ಐತಿ. 7/2 ಪ್ಲಸ್ D ಸಾಮಾನ್ಯ ವ್ಯತ್ಯಾಸ 1/2. ಹಂಗಂದ್ರೆ ಇಲ್ಲಿ ಏನು ಛೇದಗಳು 2 ಸೇಮ್ ಅದಾವ. ಹಂಗಾದ್ರೆ ಲಸ ಏನಾಯ್ತಿಲ್ಲ? 2 ಆಯ್ತು. 7ಕ್ಕೆ 1 ಕೂಡಿಸಿದ್ರೆ 8. ಅಂದರೆ 2 1 2 4 8. ಹಂಗಾದ್ರೆ A5 ಏನಾಯ್ತು? 4. ನೆಕ್ಸ್ಟ್ A6 ಕಂಡುಹಿಡಿಬೇಕಾ? A6 ಕಂಡುಹಿಡಿಬೇಕಾದ್ರೆ A5 ಪ್ಲಸ್ D. ಹೌದಾ? 5ನೇ ಪದ ಪ್ಲಸ್ ಸಾಮಾನ್ಯ ವ್ಯತ್ಯಾಸವನ್ನು ಕೂಡಿಸ್ಬೇಕು. A5 ಏನೈತಿ? 4 ಸಿಕ್ಕೈತಿ. 4 ಪ್ಲಸ್ D ಸಾಮಾನ್ಯ ವ್ಯತ್ಯಾಸ 1/2. ಹೌದಾ? ಇಲ್ಲಿ ಛೇದಗಳ ಲಸ ಏನಾಗುತ್ತಾ? 2. ಇಲ್ಲಿ ಏನೂ ಇಲ್ಲ ಅಂದರೆ 1 ಇರ್ತೈತಿ. ಇಲ್ಲಿ ಏನು ಮಾಡಬೇಕು? 2ರಲ್ಲೇ ಗುಣಿಸ್ಬೇಕು. 4 2 8 ಪ್ಲಸ್ 1 9/2. ಅಂದರೆ 6ನೇ ಪದ ಏನಾಯ್ತು? 9/2. 7ನೇ ಪದವನ್ನು ಕಂಡುಹಿಡಬೇಕು. ಮುಂದಿನ 3 ಪದಗಳು ಅಂತ ಹೇಳ್ಯಾರ. ಹಂಗಾರೆ A7 ಏನಾಗುತ್ತಾ? A6 ಪ್ಲಸ್ D. A6 ಪ್ಲಸ್ D ಆದ್ರಂದರೆ A6 ಎಷ್ಟೈತಿ? 9/2 ಪ್ಲಸ್ D ಅಂದರೆ 1/2. ಸಾಮಾನ್ಯ ವ್ಯತ್ಯಾಸ D 1/2. ಇಲ್ಲಿ ಛೇದಗಳ ಲಸ 2. 9ಕ್ಕೆ 1 ಕೂಡಿಸಿದ್ರೆ 10. 2 1 2 5 10. ಹಾಗಂದರೆ A7 ಬೆಲೆ ಎಷ್ಟಿತ್ತು? 5. ಇಲ್ಲಿ ಹಾಗಾದ್ರೆ ಮುಂದಿನ ಆ ಶ್ರೇಣಿಯ ಮುಂದಿನ 3 ಪದಗಳು ಯಾವ್ಯಾವು? 4 9/2 9/2 5. ಆದ್ದರಿಂದ ಆ ಶ್ರೇಣಿಯ ಮುಂದಿನ 3 ಪದಗಳು ಯಾವ್ಯಾವ್ರಿ? ಪದಗಳು ಯಾವ್ಯಾವು? A5 = 4, A6 =
9/2 A7 = 5 ಆಗಿವೆ. ಇಲ್ಲಿವರೆಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನಿಮಗೇನಾದರೂ ಇದರಲ್ಲಿ ಡೌಟ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಹಾಗೆ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಥರ್ಡ್ ಕ್ವಶನ್ ಏನಿದೆ ನೋಡಿರಿ. -1.2 -3.2 -5.2 -7.2 ಅಪ್ ಟು ಸೋ ಆನ್ ಅಂತ ಐತಿ. ಇವಾಗ ಏನು ಮಾಡ್ಬೇಕು, ಫಸ್ಟ್ ನಾವು ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಬೇಕಾ. ಇವಾಗ ಏನು ಯಾವ ರೀತಿ ಮಾಡಬೇಕು ಡೈರೆಕ್ಟಾಗಿ ಮಾಡಿ ತೋರಿಸ್ತೀನಿ ನೋಡಿರಿ ನಿಮಗೆ. D = ಏನು ಮಾಡಬೇಕು, A2 - A1 ಮಾಡಬೇಕಾ. A2 - A1 ಏನಾಗುತ್ತೆ, A2 ಏನೈತಿ -3.2 ಮೈನಸ್ ಇಲ್ಲೇನೈತಿ A1 -1.2 ಐತಿ. ಇಲ್ಲಿ ಬ್ರ್ಯಾಕೆಟ್ ಹಾಕಿ -1.2 ಬರೀಬೇಕು. ಪ್ಲಸ್ ಇದ್ರೆ ಹಾಗೆ ಬರೀರಿ, ಮೈನಸ್ ಐತಿ, ಮೈನಸ್ ಇದಕ್ಕೆ ಏನು ಮಾಡಿರಿ ಬ್ರ್ಯಾಕೆಟ್ ಹಾಕಿ -1.2 ಬರೀರಿ. ಇದು D1. ಇಲ್ಲಿ -3.2 ಮೈನಸ್ ಇಂಟು ಮೈನಸ್ ಪ್ಲಸ್ 1.2 -3.2 ಒಳಗೆ ಪ್ಲಸ್ 1.2 ಆ್ಯಡ್ ಮಾಡಿದರೆ ನಿಮಗೇನಾಗುತ್ತಾ -2 ಉಳಿತೈತಿ. ನೆಕ್ಸ್ಟ್ D2 ಏನಾಗುತ್ತೆ ನೋಡ್ರಿ. D2 ಅಂದರೆ A3 - A2ನ A3 ಅಂದರೆ ಎಷ್ಟೈತಿ -5.2 ಮೈನಸ್ A2 ಎಷ್ಟೈತಿ -3.2 -5.2 ಮೈನಸ್ ಇಂಟು ಮೈನಸ್ ಪ್ಲಸ್ 3.2 -5.2ರಾಗ 3.2 ಕೂಡಿಸಿದ್ರೆ ಎಷ್ಟಾಗುತ್ತಾ -2. ಹಾಗಂದ್ರೆ ಇಲ್ಲಿ D1 D2 ಎರಡು D1 D2 ಏನಾಯ್ತು, ಎರಡು ಸೇಮ್ ಸಿಕ್ಕು. ಹಾಗಾದರೆ ಇಲ್ಲಿ ಏನಾಯ್ತು, ಸಾಮಾನ್ಯ ವ್ಯತ್ಯಾಸ ಸ್ಥಿರವಾಗೈತಿ. ನೆಕ್ಸ್ಟ್ ನೀವು ಚೆಕ್ ಮಾಡ್ಬೋದಾ. ನೆಕ್ಸ್ಟ್ ಏನು 7.2 ಒಳಗೆ -5.2 ಕಳೆದ್ರೆ ಏನಾಗುತ್ತೆ ನಿಮ್ಗೆ -2ನೇ ಸಿಗುತ್ತೆ. ಅವಾಗ ಏನಾಗುತ್ತೆ, ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಸ್ಥಿರವಾಗೈತಿ. ಹಾಗಾದರೆ ಇದನ್ನೇನಂತ ಹೇಳ್ತೀವಿ ನಾವು, ಸಮಾಂತರ ಶ್ರೇಣಿ ಹೌದು ಅಂತ ಹೇಳ್ತೀವಿ. ಹಾಗಾದ್ರೆ ಸಮಾಂತರ ಶ್ರೇಣಿ ಆದರೆ ನಾವು ಏನು ಮಾಡ್ಬೇಕು, ನೆಕ್ಸ್ಟ್ 3 ಪದಗಳನ್ನು ಕಂಡುಹಿಡಬೇಕು. ಅದರ ಮುಂದಿನ 3 ಪದಗಳನ್ನು ಕಂಡುಹಿಡಬೇಕು. ಇಲ್ಲಿ 4 ಪದಗಳನ್ನು ಕಂಡುಹಿಡಿದಾರೆ. ನೆಕ್ಸ್ಟ್ A5 ಏನಾಗುತ್ತಾ, A4 + D ಹೌದಾ. A4 ಏನೈತಿ -7.2 ಪ್ಲಸ್ ಸಾಮಾನ್ಯ ವ್ಯತ್ಯಾಸ ಏನೈತಿ -2 -7 -7.2 ಪ್ಲಸ್ ಇಂಟು ಮೈನಸ್ -2. ಇಲ್ಲಿ -7.2ರಾಗ -2 ಕೂಡಿಸಿದ್ರೆ ನಿಮಗೇನು ಸಿಗುತ್ತಾ -9.2. ಹೇಗಂತ ಗೊತ್ತಾಗಲಿಲ್ಲ. ಇಲ್ಲೇನು ಮಾಡಬೇಕು, ಇಲ್ಲೇನೂ ಇಲ್ಲ ಅಂದರೆ 0.0 ಅಂತ ಇರುತ್ತೆ ಹೌದಾ. ಹಂಗಾದ್ರೆ 2ಕ್ಕೆ 2 ಹಂಗೆ ಇಟ್ಕೊಂಡ್ವಿ. 7ರಾಗ 2 ಕೂಡಿಸಿದ್ರೆ 9. ಯಾಕಂದರೆ ಇಲ್ಲಿ 2 ಸಂಖ್ಯೆ ಮುಂದೆ ಚಿಹ್ನೆ ಏನೈತಿ ಮೈನಸ್ ಐತಾ. ದೊಡ್ಡ ಸಂಖ್ಯೆ ಮುಂದೆ ಏನೈತಿ ಚಿಹ್ನೆ ಅದನ್ನ ಹಂಚ್ಕೋಬೇಕು. ಆದರೆ ಇವನ್ನ ಎರಡನ್ನೂ ಏನು ಮಾಡಬೇಕು, ಕೂಡಿಸ್ಬೇಕು. 7ರಾಗ 2 ಕೂಡಿಸಿದ್ರೆ 9. ನೆಕ್ಸ್ಟ್ A6 ಏನಾಗುತ್ತಾ, A5 + D. A5 ಏನೈತಿ -9.2 ಪ್ಲಸ್ D ಅಂದರೆ -2. -9.2 ಪ್ಲಸ್ ಇಂಟು -2. ಇಲ್ಲೇನಾಗುತ್ತಾ 9.2ಕ್ಕೆ -2 ಕೂಡಿಸಿದ್ರೆ ಏನಾಗುತ್ತಾ -11.2. ನೆಕ್ಸ್ಟ್ A7 ಏನಾಗುತ್ತಾ, A7 = A6 + D. A6 ಏನೈತಿ -11.2 ಪ್ಲಸ್ D ಅಂದರೆ ಏನೈತಿ -2. 11 -11.2 -2 ಏನಾಗುತ್ತಾ -13.2. ಆದ್ದರಿಂದ ಆ ಶ್ರೇಣಿಯ ಮುಂದಿನ 3 ಪದಗಳು ಯಾವುವು, A5 = -9.2. ನೆಕ್ಸ್ಟ್ A6 = -11.2. A7 = -13.2. ನೆಕ್ಸ್ಟ್ ಫೋರ್ತ್ ಕ್ವಶನ್ ನಿಮಗೆ ಹೋಮ್ವರ್ಕ್. ಇದನ್ನು ನೀವೇ ಸಾಲ್ವ್ ಮಾಡಿ ಆನ್ಸರನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಫಿಫ್ತ್ ಕ್ವಶನ್ ಏನಿದೆ ನೋಡಿರಿ. 3 + √2 3 + 2 √2 3 + 3 √2 ಅಪ್ ಟು ಸೋ ಆನ್ ಅಂತ ಐತಿ. ಹಾಗಾದ್ರೆ ಇಲ್ಲಿ ಮೊದಲನೇ ಪದ ಏನಾಯ್ತು 3, ಎರಡನೇ ಪದ 3 + 2 √2, ಮೂರನೇ ಪದ 3 + 2 √2, ನಾಲ್ಕನೇ ಪದ 3 + 3 √2 ಅಂತ ಐತಿ ಹೌದಾ. ಹಾಗಾದರೆ ಇಲ್ಲಿ ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಬೇಕು. D1 = ಏನಾಗುತ್ತಾ, A2 - A1.
A2 ಮೈನಸ್ A1 ಮಾಡಿದಾಗ ಏನಾಗುತ್ತಾ 3 ಪ್ಲಸ್ ರೂಟ್ 2 ಮೈನಸ್ A1 ಅಂದರೆ ಏನೈತಿ 3 ಐತಿ. ಇದು ಏನಾದರೂ ಅಕಸ್ಮಾತ್ -3 ಇದ್ದರೆ ಇಲ್ಲೇನು ಮಾಡಬೇಕು, ಬ್ರಕೆಟ್ ಹಾಕ್ಕೊಂಡು -3 ಅಂತ ಹಾಕೋಬೇಕು. ಇಲ್ಲೇನೈತಿದು ಪ್ಲಸ್ ಐತಿ, ಅದಕ್ಕೆ ಏನು ಮಾಡಿದ್ದೀನಿ -3 ಅಂತ ಇಷ್ಟೇ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಇಲ್ಲಿ ನೋಡಿರಿ +3 -3 ಕ್ಯಾನ್ಸಲ್ ಆಗಿ ಏನು ಉಳಿತು, ರೂಟ್ 2 ಉಳಿತು. ಇದು D1. ನೆಕ್ಸ್ಟ್ D2 ಏನಾಗುತ್ತೆ ನೋಡಿರಿ, D2 ಅಂದರೆ ಏನು ಬರೀತೀರಿ, A3 ಮೈನಸ್ A2ನ. ಇಲ್ಲೇ A3 ಏನೈತಿ 3 ಪ್ಲಸ್ 2 ರೂಟ್ 2 ಮೈನಸ್ A2 ಅಂದರೆ 3 ಪ್ಲಸ್ ರೂಟ್ 2. ಇಲ್ಲಿ ಏನು ಮಾಡಬೇಕು, 2 ಪದಗಳು ಬಂದಾವೆ, ಅದಕ್ಕೆ ಏನು ಮಾಡ್ತೀನಿ, ಇದಕ್ಕೆ ಬ್ರೆಕೆಟ್ ಹಾಕೋತೀನಿ. ಇಲ್ಲಿ ಒಂದೇ ಪದ ಬಂದಿತ್ತು, ಅದಕ್ಕೆ ಏನು ಮಾಡಿದ್ದಿಲ್ಲ, ಬ್ರೆಕೆಟ್ ಹಾಕಿರಲಿಲ್ಲ. ಇಲ್ಲಿ 2 ಪದಗಳು ಬಂದಾವೆ, ಅದಕ್ಕೆ ನಾನು ಏನು ಮಾಡ್ತೀನಿ, ಬ್ರೆಕೆಟ್ ಹಾಕೋತೀನಿ. 3 ಪ್ಲಸ್ 2 ರೂಟ್ 2 ಪ್ಲಸ್ ಮೈನಸ್ ಇಂಟು ಪ್ಲಸ್ ಮೈನಸ್ 3 ಮೈನಸ್ ಇಂಟು ಪ್ಲಸ್ ಮೈನಸ್ ರೂಟ್ 2. ಇಲ್ಲಿ ನೋಡಿರಿ +3 -3 ಕ್ಯಾನ್ಸಲ್ ಆಯಿತು. ನೆಕ್ಸ್ಟ್ ಏನು ಉಳಿತೈತಿ, 2 ರೂಟ್ 2 ಮೈನಸ್ ರೂಟ್ 2. ಇಲ್ಲಿ ರೂಟ್ 2 ಹಿಂದ್ಗಡೆ ಏನೂ ಇಲ್ಲ ಅಂದರೆ 1 ಇರುತ್ತಾ, ಹೌದಾ. 2 ಒಳಗೆ 1 ಕಳೆದ್ರೆ 1, ಹಂಗಂದರೆ 1 ರೂಟ್ ಉಳಿತು, 1 ರೂಟ್ 2 ಉಳಿತು. ಇದು D2 ಏನಾಯ್ತು, ರೂಟ್ 2 ಆಯ್ತು. ನೆಕ್ಸ್ಟ್ D3 ನೋಡಿರಿ, D3 ಏನಾಗುತ್ತಾ, A4 ಮೈನಸ್ A3ನ, ಹೌದಾ. A4 ಏನೈತಿ 3 ಪ್ಲಸ್ 3 ರೂಟ್ 2 ಮೈನಸ್ A3 ಏನೈತಿ 3 ಪ್ಲಸ್ 2 ರೂಟ್ 2, ಹೌದಾ. ಇಲ್ಲಿ 3 ಪ್ಲಸ್ 3 ರೂಟ್ 2 ಪ್ಲಸ್ ಮೈನಸ್ ಇಂಟು ಪ್ಲಸ್ ಮೈನಸ್ 3 ಮೈನಸ್ ಇಂಟು ಪ್ಲಸ್ ಮೈನಸ್ 2 ರೂಟ್ 2 ಪ್ಲಸ್ 3 ಮೈನಸ್ 3 ಕ್ಯಾನ್ಸಲ್ ಆಗಿ ಏನು ಉಳಿತು, ಇಲ್ಲಿ 3 ರೂಟ್ 2 2 ರೂಟ್ 2 ಕಳೆದ್ರೆ ಸಿಗುತ್ತೆ ನಮಗೆ ರೂಟ್ 2 ಸಿಕ್ತು. ಹಂಗಂದ್ರೆ ಇಲ್ಲಿ ಸಾಮಾನ್ಯ ವ್ಯತ್ಯಾಸ ಏನಾಗೈತಿ, ಸ್ಥಿರವಾಗೈತಿ. ಸ್ಥಿರವಾದರೆ ಏನು ಮಾಡ್ಬೇಕು, ನಾವು ಮುಂದಿನ 3 ಪದಗಳನ್ನು ಕಂಡುಹಿಡಿಬೇಕು, ಹೌದಾ. ಇಲ್ಲಿ ಮುಂದಿನ 3 ಪದಗಳು ಯಾವ್ಯಾವು ಅಂತ ನೋಡೋಣ. ಏನೈತಿ, A5ನ ಕಂಡುಹಿಡಿಬೇಕಾ. A5 ಅಂದರೆ ಏನು, A4 ಪ್ಲಸ್ D, ಹೌದಾ. A4 ಏನೈತಿ 3 ಪ್ಲಸ್ 3 ರೂಟ್ 2 ಪ್ಲಸ್ D, ಸಾಮಾನ್ಯ ವ್ಯತ್ಯಾಸ ಏನೈತಿ ರೂಟ್ 2 ಐತಿ. 3 ಪ್ಲಸ್ ಇಲ್ಲೇನೂ ಇಲ್ಲ ಅಂದರೆ ಏನಿರುತ್ತೆ ಅಂಥೇಳಿ ನಾನು 1 ಇರುತ್ತೆ ಅಂತೇಳಿನಿ. 3ಕ್ಕೆ 1 ಕೂಡಿಸಿದ್ರೆ 4 ರೂಟ್ 2 ಅಂದರೆ 5ನೇ ಪದ ಏನಾಯ್ತು, 3 ಪ್ಲಸ್ 4 ರೂಟ್ 2 ಆಯಿತು. ನೆಕ್ಸ್ಟು 6ನೇ ಪದವನ್ನು ಕಂಡುಹಿಡಿಬೇಕು. 6ನೇ ಪದ ಕಂಡುಹಿಡಿಯೋಕ್ಕೆ ಸೂತ್ರ ಏನೈತಿ, A5 ಪ್ಲಸ್ D. A5 ಅಂದರೆ ಏನೈತಿ 3 ಪ್ಲಸ್ 4 ರೂಟ್ 2 ಪ್ಲಸ್ ಸಾಮಾನ್ಯ ವ್ಯತ್ಯಾಸ ಎಷ್ಟೈತಿ, ರೂಟ್ 2. 3 ಪ್ಲಸ್ ಈ 4ರಾಗ 1 ರೂಟನ್ನು ಕೂಡಿಸಿದ್ರೆ ಎಷ್ಟಾಯಿತು, 5 ರೂಟ್ 2. ಹಂಗಂದರೆ A6 ಬೆಲೆ ಎಷ್ಟಾಯಿತು, 3 ಪ್ಲಸ್ 5 ರೂಟ್ 2. ನೆಕ್ಸ್ಟು ಏನು ಮಾಡಬೇಕು, A7 ಅಂದರೆ 7ನೇ ಪದವನ್ನು ಕಂಡುಹಿಡಬೇಕು. A6 ಪ್ಲಸ್ D, ಹೌದಾ. A6 ಎಷ್ಟು ಸಿಕ್ಕೈತಿ, 3 ಪ್ಲಸ್ 5 ರೂಟ್ 2 ಪ್ಲಸ್ ಸಾಮಾನ್ಯ ವ್ಯತ್ಯಾಸ ರೂಟ್ 2. 3 ಪ್ಲಸ್ 5 ರೂಟಕ್ಕೆ 1 ರೂಟ್ ಕೂಡಿಸಿದ್ರೆ 6 ರೂಟ್ 2. ಹಾಗಂದರೆ ಆ ಪದಗಳು ಏನಾಯಿತು, ಆದ್ದರಿಂದ 3 ಪ್ಲಸ್ 4 ರೂಟ್ 2, ನೆಕ್ಸ್ಟು 3 ಪ್ಲಸ್ 5 ರೂಟ್ 2, ನೆಕ್ಸ್ಟ್ 3 ಪ್ಲಸ್ 6 ರೂಟ್ 2 10 ಸೊ ಮುಂದೆ ಪದಗಳು ಅದಾವು. ಇಲ್ಲಿವರೆಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನಿಮಗೇನಾದರೂ ಈ ಲೆಕ್ಕಗಳು ಅರ್ಥ ಆಗ್ತಾ ಇದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ. ನೆಕ್ಸ್ಟ್ 6th ಕ್ವಶನ್ ಏನೈತಿ, 0.2 0.22 0.222 0.222 ಅಪ್ ಟು ಸೋ ಆನ್ ಅಂತ ಐತಿ. ಇದು ಸೇಮ್ 3rd ಕ್ವಶನ್ ಏನಿದೆ ಅಲ್ಲ ಅದ್ರಂಗೆ ಐತಿ. ಇದನ್ನು ಸಾಲ್ವ್ ಮಾಡಿ ಕಮೆಂಟ್ ಮಾಡಿರಿ. ಏನಾದರೂ ಸಾಲ್ವ್ ಮಾಡೋಕ್ಕೆ ಬರಲಿಲ್ಲ ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಇದನ್ನು ಸಾಲ್ವ್ ಮಾಡಿ ಅಂತಂದು ಕಮೆಂಟ್ ಮಾಡಿರಿ. ನಾನು ಅದನ್ನು ಸಾಲ್ವ್ ಮಾಡಿ ನೆಕ್ಸ್ಟ್ ಒಂದು ವಿಡಿಯೋದಾಗ ಇದನ್ನು ಸಾಲ್ವ್ ಮಾಡಿ ಕೊಡ್ತೀನಿ. ನೆಕ್ಸ್ಟು 7th ಕ್ವಶನು ಇದು ಸೇಮ್ ಆ್ಯಸ್ ಇಟ್ ಈಸ್. ಇಲ್ಲಿ ಹೆಂಗೆ ಸಾಲ್ವ್ ಮಾಡೋಕ್ಕೆ ಬರುತ್ತಾ ಇದನ್ನು ನೀವೇ ಸಾಲ್ವ್ ಮಾಡಿರಿ, ಇದನ್ನು ನೀವೇ ಸಾಲ್ವ್ ಮಾಡಿರಿ. ಇದು ಆ್ಯಸ್ ಇಟ್ ಈಸ್ ಇದ್ರಂಗೈತಿ. 2nd ಕ್ವಶನ್ ಹಂಗೈತಿ. ನೆಕ್ಸ್ಟ್ ಇದು 1st ಕ್ವಶನ್ ಹಂಗೈತಿ. ನೆಕ್ಸ್ಟ್ ಇದು 1st ಕ್ವಶನ್ ಹಂಗೈತಿ. ನೆಕ್ಸ್ಟ್ ಇದು 11th ಒನ್ ಏನೈತಿ, ಸ್ವಲ್ಪ ಡಿಫ್ರೆಂಟ್ ಐತಿ. ಇದನ್ನು ಸಾಲ್ವ್ ಮಾಡೋಣ. 11th ಒನ್ ಏನೈತಿ, a ಸ್ಕ್ವೇರ್ a ಕ್ಯೂಬ್ a⁴ ಅಪ್ ಟು ಸೋ ಆನ್ ಅಂತ ಐತಿ. ಇಲ್ಲಿ ಮೊದಲನೇ ಪದ a, 2ನೇ ಪದ a ಸ್ಕ್ವೇರ್, 3ನೇ ಪದ a ಕ್ಯೂಬ್, 4ನೇ ಪದ a⁴.
ಹೌದಾ. ಇಲ್ಲಿ ಏನು ಮಾಡಬೇಕು, ಫಸ್ಟ್ ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಬೇಕು. D1 ಈಸ್ ಈಕ್ವಲ್ ಟು ಏನಾಗುತ್ತೆ, A2 ಮೈನಸ್ A1. A2 ಅಂದರೆ ಏನೈತಿ, A² ಮೈನಸ್ ಇಲ್ಲಿ A1 ಅಂದರೆ ಏನು, ಹಂಗಂದರೆ ಈ ಎರಡರಲ್ಲಿ ಏನು ಕಾಮನ್ ಬರುತ್ತಾ, ಎ ಕಾಮನ್ ಬರುತ್ತಾ. ಎ ಕಾಮನ್ ತೆಗೆದ್ರೆ ನಿಮಗೇನು ಉಳಿತೈತಿ, A ಮೈನಸ್ 1. ಹೌದಾ. ನೆಕ್ಸ್ಟು D2 ಅಂದರೆ ಹೆಂಗೆ ಬರ್ತೀರಾ, A3 ಮೈನಸ್ A2ನ. A3 ಅಂದರೆ ಏನೈತಿ, A³ ಮೈನಸ್ A2 ಅಂದರೆ A². ಇವು ಎರಡರಲ್ಲಿ ಏನು ಕಾಮನ್ ತೆಗಿತೀರಾ, A² ಕಾಮನ್ ತೆಗಿಬೋದಾ. A² ಕಾಮನ್ ತೆಗೆದ್ರೆ ಏನು ಉಳಿತೈತಿ, A ಮೈನಸ್ 1. ಹೌದಾ. ನೆಕ್ಸ್ಟು ಇಲ್ಲಿ ಅಬ್ಸರ್ವ್ ಮಾಡಿಬಿಡ್ರಿ, ನೆಕ್ಸ್ಟ್ ಮಾಡೋ ಅವಶ್ಯಕತೆನೇ ಇಲ್ಲ. ಯಾಕಂದರೆ ಇಲ್ಲಿ A ಬಂದೈತಿ, ಇಲ್ಲಿ A² ಬಂದೈತಿ. ಹಾಗಂದ್ರೆ ಇದು ಸಮಾಂತರ ಶ್ರೇಣಿ ಆಗುತ್ತಾ, ಇಲ್ಲ. ಆದ್ದರಿಂದ ಇದು ಸಮಾಂತರ ಶ್ರೇಣಿ ಅಲ್ಲ, ಇದು ಸಮಾಂತರ ಶ್ರೇಣಿ ಅಲ್ಲ. ನೆಕ್ಸ್ಟು 12th ಕ್ವಶನ್ ಏನಿದೆ ನೋಡ್ರಿ, √2, √8, √18, √32 ಅಪ್ ಟು ಸೋ ಆನ್ ಅಂತ ಐತಿ. ಇಲ್ಲಿ ಏನು ಮಾಡ್ಬೇಕು, ನೀವು ಫಸ್ಟ್ ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಬೇಕು. D1 ಈಸ್ ಈಕ್ವಲ್ ಟು A2 ಮೈನಸ್ A1. A2 ಏನೈತಿ, √8 ಮೈನಸ್ √2. √8 ಒಳಗೆ √2 ಕಳ್ಯಾಕೆ ಬರುತ್ತಾ, ಇಲ್ಲ. ಫಸ್ಟ್ ಏನು ಮಾಡಬೇಕು, ಈ √8 ಹೆಂಗೆ ಬಡ್ಕೋತೀನಿ ಅಂದರೆ 4 × 2 ಅಂತ ಬಡ್ಕೋತೀನಿ. ಹೌದಾ. 4 × 2 ಅಂದರೆ 8 ಮೈನಸ್ 2. ಇಲ್ಲಿ ನೋಡ್ರಿ, 4ರ ವರ್ಗಮೂಲ ಏನು, 2 ಅಂದರೆ 2 √2 ಮೈನಸ್ √2. ಹೌದಾ. ಇವಾಗ ಏನು ಮಾಡ್ತೀನಿ, 2ರಾಗ 1 ಕಳೆದ್ರೆ 1 √2. ಅಂಡರ್ಸ್ಟ್ಯಾಂಡ್ ಆಯಿತು, ಇದು ಹೆಂಗೆ ಬಂತು ಅನ್ನೋದು. ನೆಕ್ಸ್ಟು D2 ಕಂಡುಹಿಡಿತೀನಿ. D2 ಅಂದ್ರೆ ಏನು, A3 ಮೈನಸ್ A2ನ. A3 ಏನೈತಿ, √18 ಮೈನಸ್ √A2 ಅಂದರೆ √8. ಇದನ್ನ ಹೆಂಗೆ ಮಾಡ್ತೀನಿ, ಈ √18ನ ಹೆಂಗೆ ಹೊಡ್ಕೋತೀನಿ, 6 × 3 = 18, 6 × 3 6 × 3 = 18 ಮೈನಸ್ ಈ 8ನ್ನು 4 2 8 ಅಂತ ಹೊಡ್ಕೋತೀನಿ. ಇಲ್ಲೇ ಇದನ್ನು 9 2 18 ಅಂತ ಹೊಡ್ಕೋತೀನಿ. ಇಲ್ಲಿ ಯಾಕೆ 9 2 18 ಹೊಡ್ಕೊಂಡೆ ಅಂದ್ರೆ ನಮಗೇನು ಮಾಡೋಕ್ಕೆ ಬರಬೇಕು, ವರ್ಗಮೂಲ ತೆಗಿಲಿಕ್ಕೆ ಬರಬೇಕು. 6 × 3 = 18 ಬರ್ತೈತಿ, ಬಟ್ ಅಲ್ಲಿ ಯಾವುದು 6 ಇಲ್ಲ 3 ಇಲ್ಲ ವರ್ಗಮೂಲ. ಇಲ್ಲಿ 9 2 18 ಮಾಡ್ಕೊಂಡೆ ಅಂದ್ರೆ 9ರ ವರ್ಗಮೂಲ ಏನು, 3 √2 ಮೈನಸ್ ಇಲ್ಲಿ 4ರ ವರ್ಗಮೂಲ 2 √2. 3 2 ಕಳೆದ್ರೆ 1 √2. ಅದೇ ರೀತಿ ನೀವು D3 ಮಾಡಿರಿ. D3 ಏನು ಬರುತ್ತಾ, √2 ಬರುತ್ತಾ. ಹಾಗಾದರೆ ಇದೇನಾಯಿತು, ಸಮಾಂತರ ಶ್ರೇಣಿ ಆಯಿತು. ಸಮಾಂತರ ಶ್ರೇಣಿ ಆದರೆ ನಾವೇನು ಮಾಡಬೇಕು, ಮುಂದಿನ 3 ಪದಗಳನ್ನು ಕಂಡುಹಿಡಿಬೇಕು. ಅಂದರೆ ಎಷ್ಟನೇ ಪದ ಕಂಡುಹಿಡಿಬೇಕು ನಾವೀಗ, A5 ಕಂಡುಹಿಡಿಬೇಕಾ. A5 ಅಂದರೆ A4 ಪ್ಲಸ್ Dನ. A4 ಅಂದರೆ ಏನು, √32 ಪ್ಲಸ್ D ಅಂದರೆ ಎಷ್ಟೈತಿ, √2. ಈ √32ಕ್ಕೆ √2 ಕೂಡ್ಸಕ್ಕೆ ಬರುತ್ತಾ, ಬರಲ್ಲ. ಹಾಗಾಗಿ ನಾವು ಏನು ಮಾಡಬೇಕು, ಇದನ್ನು ಫಸ್ಟ್ √32 ಬಡ್ಕೋಬೇಕು. √32 ಹೆಂಗೆ ಬಡ್ಕೋತೀರಾ, √32 ಹೆಂಗೆ ಬಡ್ಕೋತೀರಿ, √16 2 32 ಅಂತ ಹೊಡ್ಕೋಬೋದಾ. 16 2 32 ಪ್ಲಸ್ √2. 16ರ ವರ್ಗಮೂಲ ಏನು, 4 √2 ಪ್ಲಸ್ √2. 4ಕ್ಕೆ 1 ಕೂಡಿಸಿದ್ರೆ 5 √2. ಹಾಗಂದರೆ A5 ಏನಾಯಿತು, 5ನೇ ಪದ 5 √2. ನೆಕ್ಸ್ಟ್ A6 ಏನಾಗುತ್ತಾ, A5 ಪ್ಲಸ್ D. A5 ಅಂದ್ರೆ ಏನು, 5 √2 ಪ್ಲಸ್ D ಅಂದರೆ √2. 5ಕ್ಕೆ 1 ಕೂಡಿಸಿದ್ರೆ 6 √2. ನೆಕ್ಸ್ಟ್ A7 ಅಂದರೆ 7ನೇ ಪದವನ್ನು ಹೇಗೆ ಕಂಡುಹಿಡಿತೀರಾ, A6 ಪ್ಲಸ್ D. A6 ಅಂದರೆ ಎಷ್ಟೈತಿ, 6 √2 ಪ್ಲಸ್ ಸಾಮಾನ್ಯ ವ್ಯತ್ಯಾಸ D √2. 6ಕ್ಕೆ 1 ಕೂಡಿಸಿದ್ರೆ 7 √2. ಹಾಗಂದರೆ A7 ಏನಾಯಿತು, 7 √2, A6 6 √2, A5 5 √2. ಆದ್ದರಿಂದ ಆ ಮುಂದಿನ 3 ಪದಗಳು ಯಾವ್ಯಾವು, 5 √2, 6 √2, 7 √2 ಅಪ್ ಟು ಸೋ ಆನ್. ಇಲ್ಲಿವರೆಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನಿಮಗೇನಾದರೂ ಇದರಲ್ಲಿ ಡೌಟ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.
ಈಗ 12th ಕ್ವಶನನ್ನು ನಾನು ಸಾಲ್ವ್ ಮಾಡಿದೆ. ನೆಕ್ಸ್ಟ್ 13 ಕ್ವಶನ್ ಇದ್ರಂಗನೆ ಐತಿ, ಸೇಮು ನೀವು ಸಾಲ್ವ್ ಮಾಡಿರಿ. 14th ಕ್ವಶನು ಸೇಮು, 11th ಕ್ವಶನ್ ಹಂಗೈತಿ, ಇದನ್ನು ಸಾಲ್ವ್ ಮಾಡಿರಿ. 15th ಕ್ವಶನು ಸೇಮು ಇದ್ರಂಗನೆ ಐತಿ. ಇವನ್ನೆಲ್ಲದನ್ನು ಸಾಲ್ವ್ ಮಾಡಿ ನೀವು ಆನ್ಸರ್ನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ. ನಿಮಗೇನಾದರೂ ಈ ಲೆಕ್ಕಗಳ ಅರ್ಥ ಆಗಲಿಲ್ಲ ಅಂದರೆ ಪ್ಲೀಸ್ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಈ ಲೆಕ್ಕ ಸಾಲ್ವ್ ಮಾಡಿ ಅಂತ ಹೇಳಿರಿ. ನಾನು ಮುಂದಿನ ವಿಡಿಯೋದಲ್ಲಿ ಅದನ್ನು ಸಾಲ್ವ್ ಮಾಡಿ ಹೇಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ.